ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆದೇಶ ಬರೋ ತನಕ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂತ ಈಗ ತಾನೇ ಕಾಂತಿ ಶೆಟ್ಟಿ ಮೇಡಮ್ ನಂಗೆ ಬ್ರೇಕಲ್ಲಿ ಹೇಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರು ಇಲಾಖೆಯ ಜವಾಬ್ದಾರಿ ಹೊತ್ತು ಅದನ್ನ ಅದ್ಭುತವಾಗಿ ನಿರ್ವಹಿಸಿದವರು. ಹಾಗಾಗಿ ಅವ್ರಿಗೆ ಟೆಕ್ನಿಕಲ್ ಎರರ್ಸ್ ಮತ್ತು ಹೆಂಗು ವಾದ ಮಾಡಬೇಕು, ವಾಸ್ತವ ಸ್ಥಿತಿಯನ್ನ ನೀರಾವರಿಗೆ ಸಂಬಂಧಪಟ್ಟಂತೆ ಹೇಗೆ ಮನವರಿಕೆ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದ್ದಂಥವರೇ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆ ಸಾಧ್ಯ ಆಗ್ಲಿಲ್ವಾ ಇದನ್ನ ಮನವರಿಕೆ ಮಾಡೋದಕ್ಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರು ಅವರು. ನಂದನ್ ಕಶ್ಯಪ್ ಸರ್, ವ್ಯಾಲಿಡ್ ಪ್ರಶ್ನೆ ಅಂತ ಅನಿಸ್ತು. ಡಿ.ಕೆ. ಶಿವಕುಮಾರ್ ಅವರು ಎಕ್ಸ್ಪೀರಿಯನ್ಸ್ಡ್ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾಕೆ ಫೇಲ್ಯೂರ್ ಆಯ್ತು ಸರ್ ಮತ್ತೆ ಅಂತ? ಇದು ಆದೇಶ, ಇದು 2018 ನಮ್ಮ ಫಾಲಿ ನಾರಿಮನ್ನು ಮತ್ತೆ ಸೋಲಿ ಸರಾಬ್ಜಿ ಅಂತ ಲಾಯರ್ಗಳು MB ಪಾಟೀಲ್ ಕಳೆದ ಸರ್ಕಾರದಲ್ಲಿ ಹೋರಾಡಿ ಈ 240 TMC ತಂದು ನಿಲ್ಸಿರೋದು. ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಸುಮ್ಮನೆ ಇರ್ರಿ. ಒಂದ್ ನಿಮಿಷ ಕೇಳ್ರಿ, ಆತರ ಮಾಡ್ಬೇಡಿ, ದಯವಿಟ್ಟು ಆತರ ಮಾಡಿ. ಈ ಆರ್ಡರ್ ಅದನ್ನ ಪಾಸ್ ಮಾಡಿ, ಯಾಕಂದ್ರೆ ನಾವು ಇನ್ನೂ ಬಿಟ್ಟಿರ್ಲಿಲ್ವಲ್ಲ, ಇವ್ರು ಬಿಟ್ಟಿಲ್ಲ, ಅದನ್ನ ಏನಪ್ಪ ಅದನ್ನ ಡೈರೆಕ್ಷನ್ಸ್ ಕೊಡಿ ಅಂತ ಇವರು ಮೇಲ್ಮನವಿ ಸಲ್ಲಿಸಿದ್ದಾರೆ. ಯಾರು? ತಮಿಳ್ನಾಡವರು. ನಾವು ವಾಸ್ತವ ಸ್ಥಿತಿ ನಾವು ಅವ್ರ ಮುಂದೆ ಇಟ್ಟಿದ್ದೀವಿ. ಅವರು ಇಲ್ಲ ನಮ್ಗೆ ಬೇಕೇ ಬೇಕು ಅಂತ ಹೇಳಿದ್ದಾರೆ. ನಾವು ನಾಳೆ ಸುಪ್ರೀಂ ಕೋರ್ಟಲ್ಲಿ ಇದು ವಿಚಾರವಾಗಿ ಮೇಲ್ಮನವಿ ಸಲ್ಲಿಸ್ತಾ ಇದೀವಿ. ನಾವೇನು ಸರ್ಕಾರ ಕೈ ಕಟ್ಟು ಕೂತ್ಕೊಂಡಿಲ್ಲ ಮೇಡಮ್. ಇದು ಆಳುವ ಸರ್ಕಾರಗಳು ಯಾರು ದೇವೇಗೌಡ. ಒಂದ್ ನಿಮಿಷ ಕೇಳ್ರಿ, ಇವಾಗ ಆದೇಶ ಬಂದ ಮೇಲೆ ನೋಡಿ, ಒಂದು ಆದೇಶ ಬಂದ ಮೇಲೆ ನಾವು ಮೇಲ್ಮನವಿ ಸಲ್ಲಿಸಬೇಕು. ಸುಮ್ನೆ ಹೋಗ್ಬಿಟ್ಟು ನಾವು ಮೇಲ್ಮನವಿ ಮಾಹಿತಿ ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್. ಅದನ್ನು ಹೇಳಿ 2018 ತೀರ್ಪು ಬಗ್ಗೆ ಮಾತಾಡ್ತಾರೆ. ಈಗ ನೋಡಿನೇ ಗುರುದೇವ್ ಸರ್ ಅಂದ್ರು, ಯಾರಿಗೂ ಮನಸ್ಸೇ ಇಲ್ಲ ಬಿಡಿ ನಿಮ್ಗೆ. ಪ್ರಶ್ನೆ ಮಾಡಿ, ನೀವು ಕಂಪ್ಲೀಟ್ ಮಾಡಿ. 2016, 17, 18ರಲ್ಲಿ MB ಪಾಟೀಲ್ ಅವರು ಸ್ವತಃ, ನೀವೇ ಮಾಧ್ಯಮದವ್ರು ರಿಪೋರ್ಟ್ ಮಾಡಿದೀರಾ, ಯಾವ ಮಟ್ಟಕ್ಕೆ ಹೋಗ್ಬಿಟ್ಟು ತಾವೇ ಕೋರ್ಟ್. ಒಂದ್ ನಿಮಿಷ ಕೇಳ್ರಿ ಸ್ವಲ್ಪ, ಕೇಳೋ ಪ್ರಮೇಯ ಇಲ್ಲ. ಒಂದಕ್ಕೂ ಕೇಂದ್ರಕ್ಕೆ ಬಿಟ್ಟು ತೋರಿಸ್ತೀರಾ? ಏನ್ ಮಾಡ್ತಾ ಇದ್ದೀರಾ? ಅಲ್ಲ, ಏನ್ ಮಾಡ್ತಾ ಇದ್ದೀರಾ ಹೇಳಿ? 3 ವರ್ಷ ಆಯ್ತು. ಆಯ್ತು ಕಾಂತಿ ಮ್ಯಾಮ್. ಕಶ್ಯಪ್ ಸರ್, ಈಗ ಆದೇಶ ಬರೋ ತನಕ ಸರ್ಕಾರ ಟಾಪಿಕ್ ಡೈವರ್ಟ್ ಆಗೋದು ಬೇಡ. ಈಗ ರೈತರು ಹೋರಾಟ ಮಾಡ್ತಿದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಮಾತ್ರ ಮಾತಾಡ್ಬೇಕು ಇವತ್ತಿನ ಡಿಬೇಟ್ ಅಲ್ಲಿ. ಯಾವ ಸರ್ಕಾರದ ಪಕ್ಷಗಳು ಇದ್ದಾಗ ನೆಲ ಜಲ ವಿಷಯ ಬಂದ್ರೆ ನಾವ್ ಯಾರು ಕಾಂಪ್ರಮೈಸ್ ಆಗೂ ಇಲ್ಲ. ಜನತಾದಳ ಇರ್ಲಿ, BJP ಇರ್ಲಿ, ನಾವಿರ್ಲಿ, ರಾಜ್ಯದ ಹಿತಾಸಕ್ತಿ ಕಾಪಾಡಿದೀವಿ, ರೈತರ ಹಿತಾಸಕ್ತಿ ಕಾಪಾಡಿದೀವಿ. ಆದರೂ ಕೂಡ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಅಧಿಕಾರಿಗಳದ್ದು. ನಾಳೆ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಈ ಆದೇಶದ ವಿರುದ್ಧ. ಅಲ್ಲ, ಅವ್ರು ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಶ್ರುತಿ ಅವರೇ, ಒಂದು ಆದೇಶದ ವಿರುದ್ಧವಾಗಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಸಲ್ಲಿಸಬೇಕು. ಇದೊಂದು ಬೇಸಿಕ್ ಆಯ್ತು, ಸಾಕು. ಬರೋ ಮೊದ್ಲು ಏನ್ ಮಾಡಿ? ಆಯ್ತು, ಸಾಕು. ಓಕೆ, ನೆಕ್ಸ್ಟ್ ಸ್ಟೆಪ್, ಫರ್ದರ್ ಸ್ಟೆಪ್ ಏನ್ ಮಾಡುತ್ತೆ ಸರ್ಕಾರ ಅನ್ನೋದ್ರ ಬಗ್ಗೆ ಕಶ್ಯಪ್ ಸರ್ ಹೇಳ್ತಾ ಇದ್ರು. ಗುರುದೇವ್ ಸರ್, ನನಗೇನಪ್ಪ, ಈ ಪಕ್ಷಾತೀತವಾಗಿ ನಮ್ಮ ನಾಯಕರು ಒಗ್ಗಟ್ಟಾಗೋ ತನಕ ನಮ್ಮ ರಾಜ್ಯದ ನೆಲ ಜಲ ಭಾಷೆ ವಿಚಾರಕ್ಕೆ ಏನೇ ಸಂಕಷ್ಟಗಳು ಬಂದ್ರೂ ಪರಿಹಾರ ಸಿಗಲ್ಲ. ತಮಿಳ್ನಾಡಲ್ಲಿ ನೋಡಿ, ನೀವು ಪಕ್ಷ ಭೇದ ಮರೆತು ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ನೀರು ಪಡೆಯೋದ್ರಲ್ಲಿ ಯಶಸ್ವಿ ಹಾಕಿದ್ದಾರೆ ಅಂತ. ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದೇ ಸಮಸ್ಯೆನಾ ಅಂತ?
ತಮಿಳರಿಗಾಗಿ ತಮಿಳ್ನಾಡಿಗೋಸ್ಕರ ಕೆಲಸ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕೇವಲ ಅವರ ಪಕ್ಷ ಮತ್ತು ಅವರ ಹೈಕಮಾಂಡ್ ಏನು ನಿರ್ದೇಶನ ಕೊಡ್ತಾರೆ, ಬೇರೆ ರಾಜ್ಯದಲ್ಲಿ ಅವ್ರ ಸರ್ಕಾರ ತರೋದಕ್ಕೆ ಏನು ಮಾಡಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಇವ್ರು ಯಾರಿಗೂ ಕೂಡ ಈ ನಾಡಿನ ಬಗ್ಗೆ ಒಂದು ಚೂರು ಕಳಕಳಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕಳಕಳಿ ಏನಾದರೂ ಇದ್ದಿದ್ರೆ ಈ ಒಂದು ಸಮಸ್ಯೆ ಇಷ್ಟು ವರ್ಷ ನಿರಂತರವಾಗಿ ದಶಕಗಳ ಕಾಲ ಮುಂದುವರ್ಕೊಂಡು ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಯಾರಾದರೂ ಇದಕ್ಕೆ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ ಅಂದರೆ ಅದು ಎಸ್ ಬಂಗಾರಪ್ಪ ಅವ್ರನ್ನ ನಾವು ಇವತ್ತು ಕೂಡ ಕನ್ನಡಿಗರು ನೆನೆಸ್ಕೊಂತೀವಿ. ನನ್ನ ಸರ್ಕಾರ ನನ್ನ ಪದವಿ ಹೋದ್ರೂ ಪರವಾಗಿಲ್ಲ ಅಂತೇಳಿ ಸುಗ್ರೀವಾಜ್ಞೆ ತಂದರು. ಅಂಥ ಗಂಡು ಯಾವಾಗಿದ್ದಾರೆ ಇವತ್ತು? ಎಲ್ಲರೂ ಕೂಡ ಕೇವಲ ಜನಗಳ ಕಣ್ಣಿಗೆ, ರೈತರ ಕಣ್ಣಿಗೆ ಬರೀ ಬಣ್ಣ ಬಳಕೊಂಡು ಮಾತಾಡ್ತಿದ್ದಾರೆ ಹೊರತು ಇದಕ್ಕೆ ಶಾಶ್ವತ ಪರಿಹಾರ ಯಾಕಾಗಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಕೊನೆಯ ತೀರ್ಪು ಬಂದಾಗಲೂ ಕೂಡ ಕಾವೇರಿ ನ್ಯಾಯಾಧಿಕರಣದಲ್ಲಿ ಅವರು 270 TMC ನೀವು ನೀರು ಬಿಡಲೇಬೇಕು ಅಂತ ಹೇಳಿದ್ದಾರೆ. ನೀರು ಇಲ್ದಾದ್ರೂ ಹೆಂಗ್ ಬಿಡ್ತಾರೆ? ಇದಕ್ಕೆ ಯಾರಾದರೂ ಒಬ್ರು ಉತ್ತರ ಕೊಟ್ಟಿದ್ದೀರಾ? ಇದನ್ನ ಯಾಕೆ ಇವತ್ತವರೆಗೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಬಂದಿರತಕ್ಕಂಥ ಯಾವುದೇ ಸರ್ಕಾರಗಳು ಕೂಡ ಪ್ರಶ್ನೆ ಮಾಡಿಲ್ಲ. ಅಲ್ಲಿ ನಾನು ಸುಪ್ರೀಂ ಕೋರ್ಟ್ ಭೇಟಿ ನೀಡಿದ್ದೀನಿ. ನಾನು ಈ ಕಾವೇರಿ ನ್ಯಾಯಾಧಿಕರಣ ನಡೆದಿರಬೇಕಾದ್ರೆ ಆ ಸಂದರ್ಭದಲ್ಲಿ ತಮಿಳುನಾಡಿಂದ ಬಂದರೆ 4 ಜನ ಮಂತ್ರಿಗಳು ಬರ್ತಾರೆ, ಆಮೇಲೆ 50 ಜನ ಅಡ್ವೊಕೇಟ್ಗಳು ಬರ್ತಾರೆ. ಅವ್ರ ಬಗ್ಗೆ ನ್ಯಾಯಕ್ಕೋಸ್ಕರ ಅವ್ರು ನಿರಂತರವಾಗಿ ಹೋರಾಟ ಮಾಡ್ತಾರೆ. ಇವತ್ತು ನಮ್ಮಲ್ಲಿ ಯಾರು ಅಲ್ಲಿ ಹೋಗಿ ನೋಡೋ ಅಂಥವ್ರಿಲ್ಲ, ಅಲ್ಲಿ ಅಧಿಕಾರಿಗಳು ಮಾಹಿತಿ ಕೊಡೋರಿಲ್ಲ, ಒಬ್ಬ ಮಂತ್ರಿ ಕೂಡ ಅಲ್ಲಿ ಹೋಗಿ ಏನು ನಡೀತಿದೆ ಸುಪ್ರೀಂ ಕೋರ್ಟಲ್ಲಿ ಅಂತ ತಿಳ್ಕೊಳ್ಳೋಷ್ಟು ವ್ಯವಧಾನ ಇಲ್ಲ. ಇದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜನತಾದಳ ಇರ್ಬೋದು, ನಿರಂತರವಾಗಿ ಇದೊಂದು ಕನ್ನಡಿಗರು ಮಾಡ್ತಿರ್ತಕ್ಕಂಥ ದ್ರೋಹ ಈ ಸರ್ಕಾರಗಳು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಿಂದೆ ನಾನು ನೋಡ್ದಂಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ಜಯಲಲಿತಾರವರು ಇದೇ ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಅವರು ಶಾಸಕರಾಗಿದ್ರು. ಅವಾಗ ನಮ್ಮ ತಮಿಳ್ನಾಡಿಗೆ ನೀರು ಬಿಡಿ ಅಂತೇಳಿ ಅರ್ಜಿ ಕೊಡ್ತಾ ಇದ್ರು. ಕೇವಲ ಮಾತುಕತೆಯಲ್ಲಿ ನಡೀತಿದ್ದಂಥ ಒಂದು ಈ ಸಮಸ್ಯೆನ ಇವತ್ತು ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಅಂದರೆ ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ರಾಜಕಾರಣಿಗಳಲ್ಲಿ ಅವರ ನಿರ್ಲಕ್ಷ್ಯತನ ಧೋರಣೆಯಿಂದನೇ ನಾನು ಹೇಳ್ತಿದ್ದೀನಿ. ಇವತ್ತು ವಿಜಯ್ ಇವತ್ತು ಇಲ್ಲಿ ಬಂದ್ಬಿಟ್ಟು ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಷ್ಟು ದಶಕಗಳ ಕಾಲ ಆದರೂ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ತಮಿಳ್ನಾಡಿಗೆ ಹೋಗಿ ನಿಮ್ಗೆ ಎಷ್ಟು ನೀರಿದೆ, ಎಷ್ಟು ಕೊಡಬೇಕು ಅಂತ ಕೇಳಿದಿರಾ? ಇಲ್ವಾ? ನೀವು ಇನ್ನೊಂದು ಅಣೆಕಟ್ಟು ಕಟ್ಕೊಳ್ಳಿ, ನಿಮ್ಗೆ ನೀರು ನಿಮ್ಗೆ ತೊಂದರೆ ಇದೆಯಾ, ಒಂದು ಅಣೆಕಟ್ಟು ಕಟ್ಕೊಳ್ಳಿ ಅಂತ ಯಾರು ಒತ್ತಡ ಹಾಕಿದಾರ ಅವ್ರ ಮೇಲೆ? ಯಾರಾದ್ರೂ ಮಾಡಿದಾರ? ಕಾಂತಿ ಮ್ಯಾಮ್ ಕ್ವಿಕ್ ಆಗಿ ಮುಗಿಸಿ ಮ್ಯಾಮ್, ತುಂಬಾ ಡ್ರ್ಯಾಗ್ ನೋಡಿ. ಮಳೆ ಬರ್ತಾ ಇಲ್ಲ, ಬರ ಇದೆ, ಕೆರೆಗಳು ಬತ್ತಿ ಹೋಗಿದೆ, ಒಳ ಹರಿವು ಇಲ್ಲ, ಡ್ಯಾಮ್ ಅಲ್ಲಿ ನೀರಿನ ಮಟ್ಟ ಏನಿದೆ ಅಂತ ಎಲ್ರಿ ಕುಡಿಯುವ ನೀರಿಗೆ ಪರಿಸ್ಥಿತಿ ಏನ್ ಬೆಂಗಳೂರಿನ ಜನ ಏನ್ರಿ ಮಾಡ್ಬೇಕು? ಬೇರೆ ಯಾವುದೋ ಆಗರ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆದೇಶ ಬಂದ ಮೇಲೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತದ್ರೆ ಆದೇಶ ಬರೋ ತನಕ ಬರೀ ಕುರ್ಚಿ ಕಿತ್ತಾಡದಲ್ಲೇ ಇದ್ರ ನೀವು. ಯಾವುದು ಇದ್ರ ಬಗ್ಗೆ ಗೊತ್ತು? ನೀರಾವರಿ ಸಚಿವರಂತೂ ಅವರಿಗೆ ಇದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ಕೃಷಿ ಸಚಿವರು ಅಪಾಯಿಂಟೇ ಆಗಿಲ್ಲ. ರಾಜ್ಯದ ರೈತರ ಪರಿಸ್ಥಿತಿ ಏನಾಗಬೇಕು? ನೀವು ಅಲ್ಲಿ ಈಗ ತಮಿಳ್ನಾಡಿಗೆ 2ನೇ ಬೆಳೆಗೆ ನೀವು ನೀರು ಬಿಡ್ತಾ ಇದ್ದೀರಾ, ಇಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತ ಅದ್ರದ್ದು ಅರಿವೇ ಇಲ್ವಾ ಅಂದ್ರೆ ಏನರ್ಥ? ವಾಸ್ತವ ಪರಿಸ್ಥಿತಿ ಗೊತ್ತಾ? ವಸ್ತುಸ್ಥಿತಿ ಯಾಕೆ ಹೇಳ್ತಾ ಇಲ್ಲ ಇವರು? ಇರೋದು 40 TMC ನೀರು ಬೇಕು ವರ್ಷಕ್ಕೆ ಅಂತ ಹೇಳ್ತೀರಾ ಇವರು ತಂತ್ರಗಳ ಪ್ರಶ್ನೆ ವ್ಯಾಲಿಡ್ ಆಗಿ